सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बिके देवी नारायणि नमोऽस्तुते नमस्तेऽस्तु महामाये श्रीपीठे सुरपूजिते शङ्खचक्रागदाहस्ते महालक्ष्मी नमोऽस्तुते। ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಯಾವುದು ಅಂತಂತಂದರೆ, ನಾವು ಹೆಡ್ತಲೆ ಅನ್ನೋ ಒಂದು ಊರಿಗೆ ಹೋಗಿದ್ವಿ. ಅಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನದ್ದು ನಾನು ನಿಮಗೆ ಅದರದ್ದು ವಿಶೇಷತೆ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಎಲ್ಲಿ ಬರುತ್ತೆ ಅಂತಂದರೆ, ಮೈಸೂರಿಂದ ಆಚೆ ನಂಜನಗೂಡು ತಾಲೂಕು, ಅಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ ನಿಮಗೆ ಹೆಡ್ತಲೆ. ಆರಾಮಾಗಿ ಒಂದ್ಸಲ ನೀವು ಕೂಡ ಹೋಗಿ ನೋಡಿಕೊಂಡು ಬರ್ಬೋದು, ಹೇಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಇದ್ರದ್ದು ಪೂರ್ತಿ ಹಿನ್ನೆಲೆ ಹೇಳೋ ಮುಂಚೆ ನಾನು ಏನಕ್ಕೆ ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ, ಏನಿರಬಹುದು ಅಂತ ಅನ್ನೋದಕ್ಕೆ ನಾನು ಇದನ್ನು ಹೇಳಬೇಕು ಅಂತ ಇದ್ದೀನಿ. ಏನಂದರೆ ಇದೇ ಥರನೇ ನಾನು ಸರ್ಚ್ ಮಾಡ್ತಾ ನೋಡ್ತಾ ಇರಬೇಕಾದಾಗ ಈ ದೇವಸ್ಥಾನದ ಬಗ್ಗೆ ಮತ್ತು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನನಗೆ ತುಂಬ ಚೆನ್ನಾಗಿ ತಿಳ್ಕೊಳ್ತಾ ಹೋದೆ. ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಒಂದ್ಸಲ ನಾವು ಅಲ್ಲಿ ಹೋಗಿ ನೋಡೋಣ ಯಾವ ರೀತಿ ಇದೆ ಇದು, ಏನು ಇದ್ರದ್ದು ಮಹಿಮೆ ಏನು ತಿಳ್ಕೊಂಡು ನಾವು ಒಂದು ಸ್ವಲ್ಪ ಪುಣ್ಯ ತಗೊಂಡು ಬರೋಣ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಎಲ್ಲರೂ ಅಲ್ಲಿಗೆ ಹೋಗಿದ್ವಿ. ಇದು ಒಂದು ಹೆಡ್ತಲೆ ಅಂತ ನಾನು ಅವಾಗಲೇ ಹೇಳಿದೆ. ಇದು ಲಕ್ಷ್ಮೀಕಾಂತ ದೇವಸ್ಥಾನ ಅಂತ ಇದ್ರ ಹೆಸರು. ಮತ್ತು ಇದು ನಂಜನಗೂಡು ತಾಲೂಕು, ಅಲ್ಲಿಂದ ಇನ್ನೊಂದು ಸ್ವಲ್ಪ 5 ಕಿಲೋಮೀಟರ್ ದೂರ ಹೋದರೆ ನಮಗೆ ಈ ಹೆಡ್ತಲೆ ಅನ್ನೋ ಊರು ಸಿಗುತ್ತೆ. ಇದ್ರ ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನನ 16ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿರುವಂಥ ಒಂದು ಶೈಲಿ ಥರ ಕಾಣಿಸುತ್ತೆ. ಈ ದೇವಸ್ಥಾನ ನಮಗೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ. ಒಳಗಡೆ ಹೋಗ್ತಾ ಇರೋಂಗೆ ನಮಗೆ ಗೊತ್ತಿಲ್ಲದೇ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಆ ದೇವಸ್ಥಾನದಲ್ಲಿ. ನಾವು ಎಲ್ಲರೂ ಹೋದ್ವಿ, ಒಂದು ಕ್ಯೂರಿಯಾಸಿಟಿ ಇಟ್ಕೊಂಡೇ ನಾನು ಹೋದೆ. ಮಕ್ಕಳನ್ನ ಮತ್ತು ಫ್ಯಾಮಿಲಿ ಸಮೇತ ನನ್ನ ಹಸ್ಬೆಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋದ್ವಿ. ನೋಡ್ಕೊಂಬರೋಣ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ. ಎಲ್ಲ ಅಲ್ಲಿ ಯಾವ್ಯಾವ ದೇವರು ನಾವು ನೋಡ್ಬೋದು ಅಂತಂದರೆ, ಲಕ್ಷ್ಮೀಕಾಂತ ದೇವರು, ಆಮೇಲೆ ವೇಣುಗೋಪಾಲ ಸ್ವಾಮಿ ದೇವರು ಮತ್ತು ನರಸಿಂಹಸ್ವಾಮಿ ದೇವರು. ಇದೆಲ್ಲ ಯಾವ ರೀತಿ ಇದೆಲ್ಲ ಒಂಥರ ಪವರ್ಫುಲ್ ದೇವರಿದೆ, ಒಂದು ಶೈಲಿ ಅಥವಾ ಒಂದು ದೇವ್ರದ್ದೊಂದು ಏನಂತಾರೆ ಭಕ್ತಿ ಅಂತ ಹೇಳ್ಬೋದು, ಅಥವಾ ನಾವು ಅಲ್ಲಿ ಹೋಗ್ತಾ ಇರೋಂಗೆ ನಮಗೊಂದು ಪಾಸಿಟಿವಿಟಿ ಸಿಗುತ್ತೆ ಅಂತ ಅನ್ನಿಸ್ಬೋದು. ಮತ್ತು ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಕ್ತಿ ದೇವತೆ, ಹೌದಲ್ವಾ? ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ, ಹೌದಲ್ವಾ? ಸೊ ಹಾಗಾಗಿ ಅಲ್ಲಿ ಆಂಡಾಳ ದೇವಿ ಕೂಡ ಇದ್ದಾರೆ. ಇಲ್ಲಿ ನಾನು ಶಿವ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂತಂತಂದರೆ, ಇದು ಲಕ್ಷ್ಮೀಕಾಂತ ದೇವಸ್ಥಾನ ಅಂತಾರೆ, ಮತ್ತು ಶಿವ ಅಂತ ಇಲ್ಲೇನು ಬಂತು ಅಂತಂತಂದರೆ, ಭಗವಂತ ಸರ್ವಾಂತರ್ಯಾಮಿ, ಹೌದಲ್ವಾ? ಎಲ್ಲ ರೂಪನೂ ಬರೀ ದಶಾವತಾರ ಮಾತ್ರ ಅಲ್ಲ, ಎಲ್ಲ ರೂಪದಲ್ಲೂ ಭಗವಂತ ನಮಗೆ ಕಾಣಿಸ್ಕೊಂಡಿದ್ದಾನೆ. ಆದರೆ ನಮಗೆ ಈ ಭೂಮಿ ಮೇಲೆ ಜಾಸ್ತಿ ನಾವು ಏನಂತಾರೆ ಒಂದು ನೆಲೆ ಅಂತ ನಾವು ಕಾಣಿಸ್ಕೊಳ್ತೀವಿ ಅಂದರೆ, ಫಸ್ಟು ನಮಗೆ ಕಾಣಿಸ್ಕೊಳ್ಳೋದು ಶಿವಶಕ್ತಿ ಅಂತಲೇ ನಾವು ಹೇಳೋದು, ಹೌದಲ್ವಾ? ಸೊ ಹಾಗಾಗಿ ಆ ಒಂದು ಇದ್ರ ಮೇಲೆ ನಾನು ಇದನ್ನು ಹೇಳಿದೆ. ಈಗ ಬನ್ನಿ ಮತ್ತೆ ಲಕ್ಷ್ಮೀಕಾಂತ ದೇವಸ್ಥಾನದ ಬಗ್ಗೆ ಮಾತಾಡೋಣ. ಅಲ್ಲಿ ಹೋದ್ವಿ, ತುಂಬಾ ಚೆನ್ನಾಗಿತ್ತು. ಅರ್ಚಕರು ಕೂಡ ಪೂಜೆ ಎಲ್ಲ ಮಾಡಿದ್ರು. ಲಕ್ಷ್ಮೀಕಾಂತ ದೇವಸ್ಥಾನದ ದೇವರಿಗೆ ಪೂಜೆ ಮಾಡಿದ್ರು. ಅಲ್ಲಿಂದ ನರಸಿಂಹಸ್ವಾಮಿ ದೇವರಿಗೆ ಪೂಜೆ ಮಾಡಿದ್ರು. ಅದಾದಮೇಲೆ ವೇಣುಗೋಪಾಲ ಸ್ವಾಮಿಗೆ ಈ ಕಡೆ ಬಂದು ಪೂಜೆ ಮಾಡಿದ್ರು. ಅದು ಹೇಗಿದೆ ಅಂತಂದರೆ, ಮಧ್ಯದಲ್ಲಿ ಲಕ್ಷ್ಮೀಕಾಂತ ದೇವರದ್ದು ವಿಗ್ರಹ ಸ್ಥಾಪಿಸಿದ್ದಾರೆ. ಮತ್ತು ನಮ್ಮ ಬಲಭಾಗದಲ್ಲಿ ನಾವೇನು ಲಕ್ಷ್ಮೀಕಾಂತ ದೇವಸ್ಥಾನ ದೇವರನ್ನು ನಾವು ನೋಡ್ತೀವಿ, ಅದರ ಬಲಭಾಗದಲ್ಲಿ ನಮಗೆ ನರಸಿಂಹಸ್ವಾಮಿ ದೇವರು ಕಾಣಿಸ್ತಾರೆ. ಮತ್ತು ನಮ್ಮ ಎಡಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ ದೇವರು ಕಾಣಿಸ್ತಾರೆ. ಮತ್ತು ಲಕ್ಷ್ಮೀಕಾಂತ ದೇವರು ಪಕ್ಕದಲ್ಲಿ, ಅಂದರೆ ನಮಗೆ ಎಡಗಡೆ ಆದರೂ ಕೂಡ ದೇವರ ದೇವರ ವಿಗ್ರಹ ಬಲಭಾಗಕ್ಕೆ ಅಮ್ಮನವರು ಅಂದರೆ ಆಂಡಾಳ ದೇವಿ ಇದ್ದಾರೆ, ಆಯಿತಾ? ಈ ಥರ ಎಲ್ಲ ದೇವರುಗಳಿಗೂ ಅವ್ರು ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಆಂಡಾಳ ದೇವಿಗೆ ಪೂಜೆ ಮಾಡಬೇಕು ಅಂತ ಬರ್ತಾರೆ. ಬಂದಾಗ ಆಗ ಆರತಿನ ತಗೊಂಡು ಎಲ್ಲ ಅರ್ಚನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಕೆಲವೊಂದು ಮಂತ್ರಗಳು ಹೇಳ್ತಾರೆ. ಆ ಮಂತ್ರಗಳೆಲ್ಲ ಹೇಳಾದ್ಮೇಲೆ ಆರತಿ ಮಾಡಬೇಕಲ್ವ, ಆರತಿ ಬೆಳಗ್ಗೆ ಬೆಳಗ್ತಾರೆ ದೇವರಿಗೆ. ಆರತಿ
ನಾರಾಯಣ ಅಂತಂದರೆ ಎಷ್ಟು ಚೆನ್ನಾಗಿ ಆ ವಿಗ್ರಹದಲ್ಲಿ ಅಮ್ಮನವರು ಕಣ್ಬಿಟ್ಟು ನಮ್ಮಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮಗೆ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಅದ್ರದ್ದು ಅನುಭವ ಆಗುತ್ತೆ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಯಾರ್ಯಾರಿನ್ನ ಹೋಗಿಲ್ಲ ಪ್ಲೀಸ್ ಒಮ್ಮೆ ಹೋಗಿ ನೀವು ನೋಡಿ, ದೇವರ ಅನುಗ್ರಹನ ನೀವು ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಈಗ ಬನ್ನಿ ಯಾವ ರೀತಿ ಅದು ಅಮ್ಮನವರು ಎಲ್ರಿಗೂ ಅನುಗ್ರಹಿಸ್ತಾರೆ, ನಾರಾಯಣ ಅಂತ ಕರೆದ ತಕ್ಷಣ ಯಾವ ರೀತಿ ಕಣ್ಬಿಟ್ಟು ನಮ್ಮಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ನಾರಾಯಣ ಅಂದ್ರೆ ನೀವು ನಾರಾಯಣ ಅಂತೇಳಿ ದೇವರ ಕಣ್ಣನ್ನೇ ನೋಡ್ತಾ ಇದ್ದೀವಿ. ನೋಡಿ ಈಗ ದೀಪ ತಲೆ ಮೇಲಿದೆ, ಹಾಗೆ ಕೆಳಗಡೆ ತರ್ತೀನಿ. ಹೇಗೆ ಅನ್ನಿಸ್ತು ವಿಡಿಯೋ ನೋಡಿದ್ರಾ? ಇಷ್ಟ ಆಯಿತಾ? ಚೆನ್ನಾಗಿದೆಯಾ? ನೀವು ಒಂದ್ಸಲ ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಇದ್ರದ್ದು ಟೈಮಿಂಗ್ಸ್ ನಾನು ನಿಮ್ಗೆ ಹೇಳಲಿಲ್ಲ, ಹೌದಲ್ವಾ? ಬೆಳಗ್ಗೆ 7:30ಯಿಂದ 9:30ವರೆಗೂ ತೆಗೆದಿರುತ್ತೆ ಬಾಗಿಲು, ಮತ್ತು ಸಂಜೆ 5:30ಯಿಂದ 8:30ವರೆಗೂ ತೆಗೆದಿರುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ಶನಿವಾರ ಭಾನುವಾರ ವೀಕೆಂಡ್ಸ್ ಟೈಮಲ್ಲಿ, ಸ್ಪೆಷಲಿ ಭಾನುವಾರ ಇನ್ನೂ ಒಂದು ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿನೇ ತೆಗಿತಾರೆ, ಮಧ್ಯಾಹ್ನ ಮಾತ್ರ ಬಾಗಿಲು ಹಾಕಿರ್ತಾರೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಅರ್ಚಕರ ಕಡೆಯಿಂದ ನಾನು ತಿಳ್ಕೊಂಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇಂಥ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಕೂಡ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹರಿ ಓಂ.